ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾಯಿಂಟ್ ಟು ಸಕ್ಸಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನು ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂತ ನಿಮ್ಗೆ ಈಗಾಗಲೇ ತಮ್ನೇಲ್ ನೋಡಿನೇ ಗೊತ್ತಾಗಿರುತ್ತೆ. ಸೊ ಬನ್ನಿ, ಖಾಲಿ ಕುಮಾರ ಆಗಿದ್ದವರು ಡಾಕ್ಟರ್ ಕುಮಾರ್ IAS ಆಗಿದ್ದು ಹೇಗೆ ಅಂತ ತಿಳ್ಕೊಳ್ಳೋಣ. ಮೂಲತಃ ಕುಮಾರ್ ಸರ್ ಅವರು ಹಾಸನ ಜಿಲ್ಲೆಯ ರಂಗೇನಹಳ್ಳಿಯಲ್ಲಿ ಒಬ್ಬ ರೈತನ ಮಗನಾಗಿ ಜನಿಸಿದರು. ತಂದೆ ಅನಕ್ಷರಸ್ಥರು. ಇದೇ ಇಂದು ಅವರ ಮಗ IAS ಆಗಲು ಕಾರಣ ಎಂದು ಹೇಳಿದರೂ ತಪ್ಪಾಗಲಾರದು. ಇವರ ಪ್ರಾಥಮಿಕ ಶಿಕ್ಷಣವನ್ನು ಹುಟ್ಟೂರಿನಲ್ಲೇ ಮುಗಿಸ್ತಾರೆ. ಇವರು ಹೈಸ್ಕೂಲ್ಗೆ ಹೋಗುವಾಗ 5 ಕಿಲೋಮೀಟರ್ ಕಾಲ್ನಡಿಗೆಯಲ್ಲೇ ಹೋಗಬೇಕಾಗಿರುತ್ತೆ. ನಂತರ ಇವರ PU ಶಿಕ್ಷಣವನ್ನು ಬೂದೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರ ಎಂಬ ಸಂಸ್ಥೆಯಲ್ಲಿ ಮುಗಿಸಿ ನಂತರ ಪದವಿ ಶಿಕ್ಷಣವನ್ನು ಹಾಸನ ಜಿಲ್ಲೆಯಲ್ಲಿ ಮುಗಿಸ್ತಾರೆ. ನಂತರ ಮೈಸೂರಿನ ಸೇಂಟ್ ಜೋಸೆಫ್ ಶಿಕ್ಷಣ ಸಂಸ್ಥೆಯಲ್ಲಿ B.Ed ಮುಗಿಸ್ತಾರೆ. ಇದಾದ ನಂತರ 2 ವರ್ಷಗಳ ಕಾಲ ಸರ್ಕಾರಿ ಶಿಕ್ಷಕರಾಗಿ ಗುಂಡ್ಲುಪೇಟೆಯಲ್ಲಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಾರೆ. ಹಾಗಾದರೆ ಇವರಿಗೆ IAS ಆಗಬೇಕೆಂಬ ಹಠ ಯಾವಾಗಿಂದ ಬಂತು ಅಂತ ನೀವು ಕೇಳ್ಬೋದು. ಇವರು ಪದವಿ ಶಿಕ್ಷಣವನ್ನು ಪಡೆಯುವಾಗ ಹಾಸನದ BCM ಹಾಸ್ಟೆಲ್ನಲ್ಲಿ ಓದ್ತಿರ್ತಾರೆ. ಆ ಸಂದರ್ಭದಲ್ಲಿ ಇವರು ಬೆಳಗ್ಗೆ 5:30ಯಿಂದ 7:30ವರೆಗೆ ಮನೆಗೆ ಹೋಗಿ ನ್ಯೂಸ್ ಪೇಪರ್ನ ಹಾಕೋ ಕೆಲಸವನ್ನು ಮಾಡ್ತಾಯಿರ್ತಾರೆ. ಅಲ್ಲಿ ಇವರು ಅಸಿಸ್ಟೆಂಟ್ ಕಮಿಷನರ್ ಹಾಗೂ ತಹಸೀಲ್ದಾರ್ ಮನೆಗೂ ಕೂಡ ಪೇಪರ್ನ ಹಾಕ್ತಾಯಿದ್ರು. ಅವರನ್ನು ನೋಡಿ ಇವರಿಗೆ ನಾನು ಈ ರೀತಿ ಸಾಧನೆ ಮಾಡಬೇಕು ಎಂಬ ಬಯಕೆ ಬಂತು. ಇದಕ್ಕೆ ಪೂರಕವಾಗುವಂತೆ ಇವರು B.Ed ಮಾಡಬೇಕಾದ್ರೆ ಒಂದು ಲೇಖನವನ್ನು ಬರೆಯುತ್ತಾರೆ. ಇದಕ್ಕೆ ಪ್ರಥಮ ಸ್ಥಾನ ಕೂಡ ಬರುತ್ತೆ. ಇದರಿಂದ ಸಂತೋಷಪಟ್ಟ ಕುಮಾರ್ ರವರು ಇದನ್ನು ಹಿರಿಯ ಸಾಹಿತಿ ದೆ ಜವರೇಗೌಡರವರಿಗೆ ತೋರಿಸುವಾಗ ಇವರ ಹೆಸರು ಕುಮಾರ ಅಂದಷ್ಟೇ ಇರೋದನ್ನು ಗಮನಿಸಿ ಇವರಿಗೆ ಯಾಕೆ ಇನಿಷಿಯಲ್ ಇಲ್ವಲ್ಲ ಅಂತ ಕೇಳಿದಾಗ ನನ್ನ ತಂದೆಯವರು ಈ ರೀತಿ ನನ್ನ ಹೆಸರನ್ನು ಇಟ್ಟಿದ್ದಾರೆ ಎಂದು ಹೇಳ್ತಾರೆ. ಆಗ ಸಾಹಿತಿ, ನಿನ್ನ ತಂದೆ ಬಹಳ ಬುದ್ಧಿವಂತರು, ನಿನ್ನ ಹೆಸರಿನ ಹಿಂದೆ ಮತ್ತು ಮುಂದೆ ನೀನು ಗಳಿಸಿಕೊಳ್ಳಬೇಕು ಎಂದು ಈ ರೀತಿ ಇಟ್ಟಿದ್ದಾರೆ ಎಂದು ಹೇಳುತ್ತಾರೆ. ಇದನ್ನು ಸ್ಪೋರ್ಟಿವ್ ಆಗಿ ತಗೊಂಡ ಕುಮಾರ್ ಅವರು ಹೆಸರಿನ ಮುಂದೆ IAS ಅಥವಾ KAS ಹಾಕಬೇಕು ಎಂಬ ಗುರಿಯನ್ನು ಇಟ್ಟುಕೊಂಡು ಪರಿಶ್ರಮ ಹಾಕಿ 2004ರಲ್ಲಿ KAS ಪಾಸ್ ಮಾಡಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೆಲಸ ಮಾಡ್ತಾರೆ. ನಂತರ 2012ರಲ್ಲಿ ದ ರೋಲ್ ಆಫ್ ಗವರ್ನೆನ್ಸ್ ಇನ್ ಮಾಡರ್ನೈಜೇಷನ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್ ಎಂಬ ವಿಷಯದಲ್ಲಿ ರಿಸರ್ಚ್ ಮಾಡಿ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ PhD ಪಡೆದು ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಳ್ತಾರೆ. ನಂತರದಲ್ಲಿ 2015ನೇ ಬ್ಯಾಚ್ನಲ್ಲಿ IAS ಸೆಲೆಕ್ಷನ್ ಆಗಿ ಹೆಸರಿನ ಮುಂದೆ IAS ಅಂತ ಸೇರಿಸ್ಕೊಂಡ್ರು. ಹೀಗೆ ಖಾಲಿ ಕುಮಾರ ಆಗಿದ್ದ ಕುಮಾರ್ ರವರು ಡಾಕ್ಟರ್ ಕುಮಾರ್ IAS ಆದರು. ನೋಡಿದ್ರಲ್ವ ಸ್ನೇಹಿತರೆ, ಬಡ ಕುಟುಂಬದಲ್ಲಿ ಜನಿಸಿ ಮನೆಗೆ ಪೇಪರ್ ಹಾಕಿ ಜೀವನ ಮಾಡ್ತಿದ್ದ ಕುಮಾರ್ ರವರು ಖಾಲಿ ಕುಮಾರ ಎಂದು ಟೀಕಿಸುತ್ತಿದ್ದ ಜನರಿಗೆ ತಮ್ಮ ಸಾಧನೆ ಮೂಲಕ ಉತ್ತರಿಸಿದ್ದಾರೆ. ಇವರೇ ಹೇಳುವ ಪ್ರಕಾರ ನಾವೇನಾಗಬೇಕು ಎಂದು ಆಯ್ಕೆಯನ್ನು ದೇವರು ನಮಗೆ ಕೊಟ್ಟಿರ್ತಾನೆ. ನಾವು ಕೆಟ್ಟವರಾಗಬೇಕಾ, ಒಳ್ಳೆಯವರಾಗಬೇಕಾ, ನಿಷ್ಪ್ರಯೋಜಕ ವ್ಯಕ್ತಿಗಳಾಗಬೇಕಾ ಅಥವಾ ಬುದ್ಧಿವಂತರಾಗಬೇಕಾ, ದಡ್ಡರಾಗಬೇಕಾ ಎಂಬ ಆಯ್ಕೆಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಹಾಗಾಗಿ ಸಾಧನೆ ಮಾಡಬೇಕಂದ್ರೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಕನಸು ಮತ್ತು ಗುರಿ. ಗುರಿಗೆ ತಕ್ಕ ಪರಿಶ್ರಮವನ್ನು ಕೂಡ ನಾವು ಹಾಕಬೇಕಾಗತ್ತೆ. ಗುರಿಯಷ್ಟೇ ದಾರಿಯೂ ಮುಖ್ಯ ಆಗಿರುತ್ತೆ. ಎಲ್ಲರೂ ಗುರಿ ಇಟ್ಕೊಳ್ಳಿ, ಅದಕ್ಕೆ ಒಳ್ಳೆಯ ದಾರಿಯನ್ನು ಆಯ್ಕೆ ಮಾಡಿಕೊಂಡು ಮುನ್ನಡೆಯಿರಿ. ಗುರಿ ಸಾಧನೆಯನ್ನು ಈ ರೀತಿ ಮಾಡಬೇಕು ಎಂದು ಇವರು ತಿಳಿಸ್ಕೊಟ್ಟಿದ್ದಾರೆ. ಇವರ ಈ ಮಾರ್ಗದಂತೆ ನಡೆದು ಎಲ್ಲರೂ ಸಾಧನೆ ಹಾದಿಯತ್ತ ಸಾಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನೂ ಏನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.